Hi, ni hao, dajiyo go. Han kyun dao o ನನಗೆ ಹೇಳ್ರಿ. ಇವಾಗ ನೀನೊಂದು ಹುಡುಗಿನ ಲವ್ ಮಾಡ್ತಿದ್ದೆ ಅನ್ಕೋ, ನೀನ್ ಒಪ್ಪಿಗೆ ಇರುತ್ತೆ, ಯಾರು ಒಪ್ಪಿಗೆ ಇರಲ್ಲ, ಅವಾಗ ಏನ್ ಮಾಡ್ತೀಯ? ನೀವು ಚಿರು ತರ ಬ್ಲ್ಯಾಕ್ ಆಗ್ಬಿಟ್ಟಿದ್ದೀರಾ. ಇಲ್ಲ, ಅದು ಏನ್ ಗೊತ್ತಾ, ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಮಧು 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 ಅಮ್ಮ ಮಾಡ್ತಿಲ್ಲ, ಡೌ ಮಾಡ್ಬೇಡ, ನಾನು ಒಂಚೂರು ಮುಟ್ಟಿಲ್ಲ, ಒಂಚೂರು ಬರೀ ಯಾವ್ದಿದು ನೈಟಿ ಹಾಕೋ ಬಂದ್ಬಿಟ್ಟಿದ್ಯಾ? ಕ್ಯಾಮ್ಮ ಲಿಪ್ಸ್ಟಿಕ್ ಡಾಲೆ ಕ್ಯಾಮ್ಮ, ಏಯ್ ಕ್ಯಾಮ್ಮ ಲಿಪ್ ಬಾಮ್ ಹಾಕಿರೋ. ನಮ್ಮ ಚೋಟ ಮರಿನ ನ್ಯಾಚುರಲ್ ಅಂದ್ರೆ ಇಷ್ಟ ದಿನ ಮೇಕಪ್ ಮಾಡ್ಕೋತಿದ್ಲು. ನೀ ಬೆಳ್ಳಗಿದ್ಯಾ? ನೀ ಬೆಳ್ಳಗಿದ್ಯಾ? ನಾನು ಇರೋ ತರ ತೋರಿಸಿದೀನಿ, ತೋರಿಸಿಲ್ಲ ನಾನು. ಬಣ್ಣ ಇಲ್ಲಿದೆ, ಬಣ್ಣ ಇಲ್ಲಿದ್ರು ನಿನ್ ಬಣ್ಣ ಯಾರಿಗೂ ಗೊತ್ತಿಲ್ಲ. ಬ್ಲಾಗ್ ಬಂದ್ಬಿಟ್ಟು ಸುದೀಪ್ ಅಣ್ಣ 300K ಗೈಸ್. ಇನ್ನೊಂದು ಇವಾಗ ವೆಲ್ಕಮಿಂಗ್ ಕೊಟ್ನಲ್ಲ, ಇದೇ ವೆಲ್ಕಮಿಂಗ್ ನಾನು ಕನ್ನಡ, ಹಿಂದಿ, ತಮಿಳ್, ಕೊರಿಯನ್, ಚೈನೀಸ್, ಜಪಾನ್ ಇಷ್ಟರಲ್ಲಿ ವೆಲ್ಕಮಿಂಗ್ ಕೊಡ್ಬೇಕಂತ ಇದೀನಿ. ಇಲ್ಲಿ ನೋಡು, ಕನ್ನಡದಲ್ಲಿ ಐತೆ. ಕನ್ನಡದಲ್ಲಿ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ವ್ಲಾಗ್ಗೆ ಮತ್ತೆ ಸ್ವಾಗತ ಹೇಳು. ನಿಮ್ಗೆ ನಮಸ್ಕಾರ. ಮತ್ತೆ ಹೇಳು. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ವ್ಲಾಗಿಗೆ ಸ್ವಾಗತ. ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹೊಸ ವ್ಲಾಗ್ಗೆ ಮತ್ತೆ ಸ್ವಾಗತ. ನಿಮ್ಗೆ ಸ್ವಾಗತ. ಓಕೆ ಗೈಸ್, ಇದು ಕನ್ನಡದಲ್ಲಿ. ತೆಲುಗು ಬಂದ್ಬಿಟ್ಟು ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾ ಕೊಟ್ಟ ಬ್ಲಾಗ್ಗೆ ತಿರುಗಿ ಸ್ವಾಗತಂ. ತಮಿಳಲ್ಲಿ ಹಾಯ್ ಹಲೋ ವಣಕಂ ನನ್ಬಾರ್ಗಲೆ ಏನ್ ಪೂತಿಯ ವ್ಲಾಗ್ಕು ಮೀಂದಂ ವರವೆರ್ಕಿರನ್. ಇದು ತಮಿಳು ಗೈಸ್. ನೆಕ್ಸ್ಟ್ ಚೈನೀಸ್ ಗೈಸ್. ಹಾಯ್ ನೀ ಹಾओ दाजियों को हां क्यों दाओ ओ ಕೊರಿಯನ್ ಅಲ್ಲಿ ಇಲ್ಲ ಇದು ನೋಡು, ಇಲ್ಲಿ ಬಾರ, ಅದೇನೇ ಇರ್ತದೆ. ನ್ಯೂ ಅರೋಜೋ ಮಾಜಿಜಿ, ಚಿರು ಈಸ್ ನ್ಯೂ ಅರೋಜೋ ಮಾಜಿಜಿ. ಅನಿಯೋಗೋ ಸರೋಸೆಯೋ ಅಮಿರೋಬನ್ ಅನಿ, ಇದು ಕೊರಿಯನ್. ಹೊಂಗಾಸೆಯೋ ಅನಿಯೋಂಗೆಸೆಯೋ ಯೋರೆಂಬೊನ್ ಜಾಸೋರೆಂಬ್ಯೋನ್. ಇದೇನಣ್ಣ ಹಿಂಗ್ ಪತ್ರ ಕೊಡ್ತಾ ಇದ್ಯಾ? ಹಿರ್ಜೋ ಹೇ ದಾಸಿ ಹೋಸಿನ್ ಜೋಸಿಯೋನ್ ಹವಾಂಗ್ ಯೋಂಗ್ ಹಮ್ ನಿದಾಮ್. ಅರ್ಥವಾಯಿತು ಬಿಡೆ. ಜಪಾನೀಸ್. ಕೊನ್ನಿಚಿವಾ ಮಿನಾಸನ್ ವಾಟಾಶಿ ನೋ ಅತರ್ಶಿ ಬ್ಲಾಗ್ ಇ ಯುಕೋಸೋ. ವೆಲ್ಕಮ್ ಗೈಸ್, ವೆಲ್ಕಮ್. ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು 300K ಆಗ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿಯಾದ ವಿಚಾರ, 300K ಆಗ್ತಾ ಇದೆ. ಕನ್ಸಿಸ್ಟೆನ್ಸಿ, ಪೇಷನ್ಸ್, ವರ್ಕಿಂಗ್ ಹಾರ್ಡ್. ರೀಸೆಂಟ್ ಡೇಸ್ ಇಂದ ನನಗೆ ಯೂಟ್ಯೂಬ್ ಬ್ಲಾಗ್ಸ್ ಕಡೆ ಗಮನ ಕೊಟ್ಟೋದ್ರಿಂದ ಓನ್ ಕಂಟೆಂಟ್ ನಾನು ಮಾಡ್ತಿಲ್ಲ. ಸೊ ಯಾವುದಾದ್ರೂ ಇಷ್ಟ ಆದರೆ ಹಿಂದಿಲಿ ಅದೊಂದು ಒಂದೊಂದು ತೊಗೊಂಡು ಮಾಡ್ತಾ ಇರೋದು ಅಷ್ಟೇ. ಬಟ್ ನಾನು ಯಾವ್ದು ತಲೆ ಬರುತ್ತೋ ಅದು ಪಟ್ ಅಂತ ಮಾಡ್ತೀನಿ. ಬಿಕಾಸ್ ಅವಾಗೆಲ್ಲ ನೀವು ತುಂಬ ನೋಡಿದ್ದೀರ. ಆಲ್ಮೋಸ್ಟ್ ನಾನು ಸಿಕ್ಕಾಪಟ್ಟೆ ಮಾಡಿದ್ದೀನಿ ವೀಡಿಯೋಸ್ ಎಲ್ಲ. ಎನಿವೇಸ್ 300K ಹತ್ರ ಆಗ್ತಿದೆ. ಅದು ನನ್ನ ಮಿನಿ ಬ್ಲಾಗ್ ಚಾನಲ್ಲು. ಇವತ್ತು ದೊಡ್ಡ ಪಾರ್ಟಿ ನೋಡ್ತಾ ಇದ್ದೀರಾ? ದೊಡ್ಡ ಪಾರ್ಟಿ ಗೈಸ್. ಇನ್ನೊಂದು ವಿಚಾರ ಏನಂದ್ರೆ, ನಮ್ಮ ಅಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ 500 ಫಾಲೋವರ್ಸ್ ಆಗಿದ್ದಾರೆ. ಅದಕ್ಕೇನು ಹೇಳ್ತಾರೆ? ಅಂಕಲ್ ಫೋನ್ ಮಾಡ್ಬಿಟ್ಟು ಸುದೀದು 300K ಆಗಿದೆ, ನಂದು 500K ಆಗಿದೆ, ಪಾರ್ಟಿ ಕೊಟ್ಬಿಡೋಣ. ಏನ್ರಿ 500K? ನಿಮ್ಮಪ್ಪ ನಿಂದೆ 500K 500 ಆಗಿದ್ದಾರೆ ಗೈಸ್. ಗೈಸ್ ಇಲ್ಲೊಂದು ಕಮೆಂಟ್ ಹಾಕೋ ನೋಡಿ ಗೈಸ್. ಸುದೀಪ್ ಅಣ್ಣ, ನೀವು ಚಿರು ತರ ಬ್ಲ್ಯಾಕ್ ಆಗ್ಬಿಟ್ಟಿದ್ದೀರಾ.
ಇಲ್ಲ ಅದು ಏನು ಗೊತ್ತಾ 360 ಇನ್ಸ್ಟಾ 360 ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬೇಕಾರೆ ಅದು ಹೊರಗಡೆ ಶೂಟ್ ಮಾಡಿದ್ರೆ ಮಾತ್ರ ವೈಟ್ ಬರೋದು, ಒಳಗಡೆ ಶೂಟ್ ಮಾಡಿದ್ರೆ ಸೇಮ್ ಆಸ್ ಇಟ್ ಇಸ್ ಅದು ಬ್ಲ್ಯಾಕ್ ಬರೋದು. ಅದು ತೋರ್ಸೋಣ ಇರು ನೋಡು, ಆರಾಮ ನೋಡು. ಇರು ಚೀರೋ ಇರೋ ಸುದೀಪಣ್ಣ ಹತ್ರ ತೋರಿಸ್ತೀನಿ. ಗೈಸ್ ಸಡನ್ ಆಗಿ ನಮ್ಮ ಕೈ ಶಿವರಿಂಗ್ ಆಗ್ತೈತಿ ಅಪ್ಪ, ಏನ್ಗೂ ಗೊತ್ತಿಲ್ಲ, ಕೈ ಶೇಕಿಂಗ್. ಒಂದೇನಂದ್ರೆ ನಾನು ಗೇಮ್ ಆಡ್ತಿರೋ ಟೈಮಲ್ಲಿ ಒಂದೇ ನಾನು ಅದನ್ನ ಯೂಶಲಿ ಎನಿಮೀಸ್ ಏನಾದರೂ ಒಂದು 6 to 8 ಪೀಪಲ್ಸ್ ರಶ್ ಮಾಡಿ ಅವ್ರನ್ನೆಲ್ಲರೂ ನಾಕ್ಔಟ್ ಮಾಡಿದಾಗ ಸೊ ಆ ಟೈಮಲ್ಲಿ ಒಂಥರ ಒಳಗಡೆ ಇದು ಭಯ ಫೀಲಿಂಗ್ ಆಗುತ್ತೆ. ಅದು ಎಲ್ಲರೂ ಆಗುತ್ತೆ, BGM ಮಾಡೋರ್ಗೂ ಆಗ್ತಿರುತ್ತೆ. ಅದ್ರ ಜೊತೆಗೆ ಇವಾಗ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿದೆ, ಎಷ್ಟೊಂದು 2-3 ಅದಕ್ಕೆ ನಮ್ಮ ಕೈ ಒಂಚೂರು ಹಿಂಗಾಗಿದೆ. ಇವಾಗ ಗಾಯ್ಸ್ ಊಟ ಮಾಡ್ತಾ ಇದ್ದೀವಿ. ಒಂದು ಚಿತ್ರಾನ್ನ, ಇನ್ನೊಂದು ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಮೊಸರನ್ನದಲ್ಲಿ ಜೈ ಅನ್ಸ್ತವ್ರೆ ನಮ್ಮಮ್ಮ ನನಗೆ. ಸೊ ಅದಕ್ಕೆ ಏನೋ ಅದಕ್ಕೊಂದು ಅಂದ್ರೆ ಏನಂದ್ರೆ ತಿನ್ಸದ್ ಮೊಸರನ್ನೇ ಹೇಳೋದು ಹೆಂಗಿರುತ್ತೆ ಅಂದ್ರೆ ಅದ್ರ ಜೊತೆಗೆ ಚಿಪ್ಸ್ ಮಾಡಿದ್ದೀನಿ, ಆಮೇಲೆ ಒಗ್ಗರಣೆ ಮೊಸರು ಮಾಡ್ಕೊಟ್ಟಿದ್ದೀನಿ, ಸಕ್ಕತ್ತಾಗಿರುತ್ತೆ. ಇದೊಂದ್ಸಲಿ ತಿಂದ್ಬಿಟ್ಟು ನೈಟ್ ನನ್ಗೆ ಎಲ್ಲಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಡೋದು. ಅಮ್ಮ ಇದು ಮಾಡ್ಬೇಡ ಕಣಮ್ಮ, ಇದು ಮಾಡ್ರು, ಇದು ಮಾಡ್ರು ಚಂದ ಇರುತ್ತೆ. ಗೈಸ್ ಇವಾಗ ನಾನು ಮತ್ತೆ ಚಿರು ಹೊರಗಡೆ ಹೋಗ್ತಾ ಇದ್ದೀವಿ. ಓ ಶಿಟ್, ಏನಿದು ಕಾರು? ನಾವಪ್ಪ ನೋಡೋದ್ರಂತೂ ಮುಗಿದ ಕತೆ. ಯಾರೋ ಬಂದು ಕೆಸರೆಲ್ಲ ಆರಿಸ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಇದೇನಿದು ಈ ತರ ಗಲೀಜು ನಮ್ಮ ಕಾರಲ್ಲಿ? ಯಾಕಂದ್ರೆ ಈ ತರ ಗಲೀಜೆಲ್ಲ ನೋಡ್ಬಿಟ್ರೆ ಅಪ್ಪ ಅಷ್ಟೇ ಮುಗಿದ ಕತೆ. ಒಂದು ಸ್ವಲ್ಪ ಒರೆಸ್ಬೇಕಿಲ್ಲ, ಬೈತಾರಪ್ಪ. ಇವಾಗ ನಾನು ಮತ್ತೆ ಚಿರು ಒಂದು ವ್ಲಾಗ್ಗೆ ಐಟಮ್ಸ್ ತಗೊಂಡ್ಬರ್ಬೇಕು, ಅದ್ರ ಜೊತೆಗೆ M5 ಹೋಗೋಣ ಅಂತ ಇದೀನಿ. ಬನ್ನಿ ಹೋಗುವ. ಇದು ಯಾಕೋ ವಾಮಿಟ್ ಮಾಡಿದಾರೆ ಅನ್ಸುತ್ತೆ, ಯಾಕೋ ಇವನ್ ಮೇಲೆ ಡೌಟ್. ಯಾಕಂದ್ರೆ ನನ್ನ ಮಗ ಮೇಲಿಂದ ಬೇಕಾದ್ರೆ ಅಲ್ಲಿಂದನೇ ವಾಮಿಟ್ ಮಾಡಿರ್ತಾನೆ ಬೇಕಾದ್ರೆ. ಇದೇನ್ ಕತೆ ಗುರು, ಹಿಂಗೆಲ್ಲ ಮಾಡ್ಬಿಟ್ರೆ ಅಷ್ಟೇ, ಯಾರಂತ ಗೊತ್ತಿಲ್ಲ, ಅಪ್ಪಂಗೆ ಹೇಳ್ಬೇಕು. ಗೈಸ್ ಇದು M5 ಹೋಗ್ತಿರೋದೇನಕ್ಕಂದ್ರೆ ನನಗೆ ಬೌಲಿಂಗು ಇಷ್ಟ ಆಗ್ಬಿಟ್ಟೈತೆ. ಅದಕ್ಕೆ ಒಬ್ರು ಸೋಲೋ ಕಾಂಪಿಟೇಟರ್ ಬೇಕಿತ್ತಲ್ಲ ನನಗೆ, ಅಂದ್ರೆ ಸೋಲೋ ಅಲ್ಲ ಸೋಲ್ತಿರೋ ಕಾಂಪಿಟೇಟರ್ ಬೇಕಿತ್ತು. ಯಾಕಂದ್ರೆ ಸೋಲೋರ್ ಮೇಲೆನೆ ಪ್ರತಿಭಾ ಇದು ಜಾಸ್ತಿ. ಏನ್ ಹೆಂಗೆ ಅದು ಕೈ ಬೌಲ್ ಹಿಡ್ಕೊಂಡಾಗ ಎಷ್ಟಾಗುತ್ತೆ, ಬೌಲ್ ಹಿಡ್ಕೊಂಡಾಗ ಎಷ್ಟು ನೋವಾಗುತ್ತೆ ಅವೆಲ್ಲ ಗೊತ್ತಾಗಬೇಕು. ಆಮೇಲೆ ಅದನ್ನ ಈಗ ಹೆಂಗಿದ್ರು ಇವತ್ತಿನ ಬ್ಲಾಗಲ್ಲಿ ಸಮಥಿಂಗ್ ಬೆಳಗ್ಗೆಯಿಂದ ಮನೇಲೆ ಕೂತ್ಕೊಂಡಿದ್ದೀನಿ. ಸೊ ಹೊರಗಡೆ ಹೋಗ್ಬಿಟ್ಟು ಬರೋಣ. ನಾನು ಇವತ್ತು ಫಿಲಮ್ಗೆ ಹೋಗೋಣ ಅಂತ ಅನ್ಕೊಂಡೆ, ನೈಟ್ ಫಿಲಮ್ಗೆ ಹೋಗೋಣ ಅಂತ ಅನ್ಕೊಂಡೆ, ಬಟ್ ನೈಟು ಬ್ಲಾಗ್ ಮಾಡ್ಬೇಕಂತ ಇದ್ದೀನಿ ಫ್ಯಾಮಿಲಿ ಜೊತೆ. ಸೊ ಅದಕ್ಕೋಸ್ಕರ ಫಿಲಮು ನಾಳೆ ನೋಡೋಣ ಅಂದ್ಬಿಟ್ಟು ಇವಾಗ ಈ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ಇನ್ನೊಂದು ಗೈಸ್, ನಾನು ಇವತ್ತು ಶನಿವಾರ ಅಂದರೆ ಇವತ್ತಿನವರೆಗೂ ಅಂದರೆ 6 days ಹತ್ತಿರ ಆಗ್ತಿದೆ, ಹೊರಗಡೆ ಏನು ಜಂಕ್ ಫುಡ್ ತಿಂದಿಲ್ಲ, ಜ್ಯೂಸ್ ಕುಡ್ದಿಲ್ಲ, ಬಿರಿಯಾನಿ ಹೊರಗಡೆಯಿಂದ ತರಿಸಿ ತಿಂದಿಲ್ಲ. ಝೊಮ್ಯಾಟೋದಲ್ಲಂತೂ 6 ದಿನ ಆಗೈತೆ ಆರ್ಡರ್ ಮಾಡಿ. ಅದ್ಭುತ ನೋಡಂಗಿದ್ರೆ 6 ದಿನ ಆಗೈತೆ. ಇದೇ ಥರನೇ ಒಂದು ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀನಿ. ಅದು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಬಟ್ ಐ ಟ್ರೈ ಮೈ ಬೆಸ್ಟ್. ಎಷ್ಟಾಗುತ್ತೋ ನಾನು ಅಷ್ಟೇ ಸುದೀಪಣ್ಣ ತಿಂದಿಲ್ಲ ಅಂತ ನಾನು ಅದು ನಾನು ಆರ್ಡರ್ ಮಾಡಿದಾಗ ಮಾತ್ರ ಇವ್ರು ತಿನ್ನೋದಲ್ವಾ. ಸೊ ಇವರು ನಂತರನೇ ಕಂಟ್ರೋಲ್ ಆಗ್ತಾರೆ ಒಟ್ಟಿನಲ್ಲಿ, ಏನು ತಿಂತಲ್ಲ. ಸದ್ಯಕ್ಕೆ ನಮ್ಮ ಅಪ್ಪ ನೆನ್ನೆ 1/2 ಲೀಟರ್ ಪೆಪ್ಸಿ ತಗೊಬಂದ್ರು. ನಮ್ಮಮ್ಮ ನಾನು ಹೇಳ್ದೆ ಇಲ್ಲ ನಾನು ಕುಡಿಯಲ್ಲ, ಹೆಂಗಿದ್ರು ಚಿರು ಬಂದು ಕುಡಿತಾನೆ. ಅದ್ರಲ್ಲಿ ಆಗ್ಲೇ ಅರ್ಧ ಬಾಟ್ಲು ಖಾಲಿ ಆಗ್ಬಿಟ್ಟೈತೆ, ಗೊತ್ತಿರೋ ವಿಷಯನೇ. ಅದಕ್ಕೆ ಅಂದ್ಬಿಟ್ಟು ಸುಮ್ಮನೆ ಐ ಆಮ್ ಕಂಟ್ರೋಲಿಂಗ್. Few minutes later. ನಾನು ಹೇಳಲ್ವಾ ಗೈಸ್, ನಾನು ಒಂಥರ ರಾಂಗ್ ಟೈಮಲ್ಲಿ ಬರ್ತೀನಿ ಅಂದ್ಬಿಟ್ಟು ಈಗ ನೋಡಿ ಪೋಸ್ಟಿಂಗು ಬಿಟ್ಟಿದ್ದೀನಿ, ಇದು ಇನ್ನೂ ಪೋಸ್ಟ್ ಆಗ್ತಿಲ್ಲ. ಈಗ 88-90% ಇತ್ತು, ಖುಷಿ ಇದೆ. ಇದು ವಾಪಸ್ 0% ಬಂದ್ಬಿಡ್ತಿದ್ರು. ಹಿಂಗೆ ನಾನು ಮಾಡೋದು, ಫಸ್ಟಿಂದಾನೇ ಬರ್ಬೋದು ನನ್ನ ಪ್ರಕಾರ. ಗೈಸ್ ಬಂದು ಮಾಲಿಗೆ ಒಳಗಡೆ ಹೋಗ್ಬೇಕು, ಬನ್ನಿ ಹೋಗುವ. ಓ ಇವತ್ತು ಕಾರ್ ನೋಡಿ ಎಷ್ಟು ಐತಿ ಇವತ್ತು ಕಾರು. ಇವತ್ತು ತಪ್ಪು ಮಾಡಿಬಿಟ್ಟೆ ಇವತ್ತು ಬಂದ್ಬಿಟ್ಟು. ನಾನು ಒಂಥರ ಹಿಂಗಂದ್ರೆ ಇವತ್ತೇನಾದರೂ ಮಾಡಬೇಕು ಅಂದರೆ ಅದನ್ನು ಮಾಡಲೇಬೇಕು, ಗೊತ್ತಾಯ್ತು, ಮಾಡಲೇಬೇಕು ಅನ್ನೋ ಥರ ನಂದು ಅದೇ ಮೈಂಡ್ ಸೆಟ್ಟಲ್ಲಿ ಇವತ್ತು ಇದನ್ನ ಮಾಡಬೇಕು ಅಂತ ಬಂದೆ. ಇಲ್ಲಿ ನೋಡಿ ಕಾರ್ಗಳು ಎಷ್ಟೈತೆ, ಎಷ್ಟು ಕಾರ್ಗಳು ನಿಂತವೆ ಇವತ್ತು, ಹೆವಿ ರಶ್ಶು. ಬೌಲಿಂಗ್ ಗಾಯ್ಸ್, ಬೌಲಿಂಗ್ ಸೋಲೋ ಕಾಂಪಿಟೇಟರ್ನ ಕರ್ಕೊಂಡ್ ಬಂದ್ಬಿಟ್ಟು ಸೋಲ್ಸೋದ್ರಲ್ಲಿ ಇದೆಯಲ್ಲ ಮಜಾ, ಅದೊಂಥರ ಮಜಾ. ಮಕ್ಕಳು ಬಿಡಲ್ಲ, ಅದು ಭಯ ಆಗ್ತದೆ. ನಿನ್ನೆ ಬಿಡ್ತಾವ್ರಂದ್ರೆ ನಾನು ಬಿಡಲ್ವಾ. ಗೈಸ್ ರೀಚಾರ್ಜ್ ಇರಲಿಲ್ಲ, 4 ಇತ್ತು. ಇವಾಗ ಮತ್ತೆ ವಾಪಸ್ಸು ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಆಗ್ಲೇ ಹೇಳಿಲ್ವಾ ಗೈಸ್, ರಾಂಗ್ ಟೈಮಲ್ಲಿ ಬರ್ತೀನಿ. ವೀಕ್ ಡೇಸಲ್ಲಿ 5 ಪಾಯಿಂಟ್ಸು, ವೀಕೆಂಡ್ಸಲ್ಲಿ 7. ಸೊ ಮತ್ತೆ ವಾಪಸ್ ರಾಂಗ್ ಟೈಮಲ್ಲಿ ಬಂದೆ, ಏನು ಮಾಡೋಕ್ಕಲ್ಲ. ಬೌಲಿಂಗ್ ಆಡ್ಬೇಕಂದ್ರೆ ಶೂ ಹಾಕೋಬೇಕು. ನಮ್ಮ ಸೈಜ್ ಯಾವುದು? ಓ ಬನ್ನಿ ಆಡುವ. ಬೌಲಿಂಗ್ ಸೋಲೋ ಕಾಂಪಿಟೇಟರ್ನ
ಇನ್ ಕೇಸ್ ಏನಾದ್ರು ಹಿಂಗೆ ಹೇಳ್ಬಿಟ್ಟು ನಾನೇನೋ ಸೋತೋಗ್ಬಿಟ್ರೆ ಮುಗಿದ ಕತೆ. ಗೈಸ್ ಮೈಕ್ ತರೋದು ಮರ್ತೋಗ್ಬಿಟ್ಟೆ. ಇವಾಗ ಇದನ್ನ ಎತ್ಕೊಂಡು ಆಗ್ತಿಯಲ್ಲ ಅದು ಇರೋದು ಗೊತ್ತಾ ಇಲ್ವಾ? ಗೊತ್ತಾ? ನಂದೆ ಗೈಸ್ ಇಲ್ಲಿ ಕಾಂಪಿಟೇಷನ್. ಫಸ್ಟ್ ನಾನು, ನೆಕ್ಸ್ಟ್ ಚಿರಂತು. ಸೊ ಇವಾಗ ಎಷ್ಟು ಪಾಯಿಂಟ್ಸ್ ಅಲ್ಲಿ ಗೆಲ್ತೀವಿ ಅಂತ ನೋಡೋಣ. ರೆಡಿನಾ? ನೆಕ್ಸ್ಟ್ ನೀನೇ ಹಾಕುವ. ನೀನೇ ಕೊಡ, ನಾನಲ್ಲ ನೀನು. ಸೆಕೆಂಡ್ ಬಾಲ್ ಹೋಗಿದೆ, ನೋಡೋಣ. ಅಲ್ಲಕ್ ಬುಲ್ಲಕ್ಕಾಗ ಒಂದು ಬಿದ್ದು. ಇದು ದೊಡ್ಡ ಸೈಜ್ ದೊಡ್ಡ ಕೈ, ಇದು ಚಿಕ್ಕ ಕೈ ತರ ನೋಡು. ಹಿಂಗ್ ಕೈಗಾಗುತ್ತಾ? ಹಿಂಗ್ ಹಿಡ್ಕೊ, ಹೇಳ್ಕೊಡ್ತೀನಿ ಇರು. ಈ ಬೆರಳು ಹಿಡ್ಕೊ, ಈ ಬೆರಳು ಗ್ರಿಪ್ ಸಿಗುತ್ತೆ. ನಡ್ರಿ. ಏನೋ ಮಾಡ್ತಾ ಇದ್ಯಾ? ಜೋರಾಗಿ ಹಾಕ್ಬೇಕು. ಓಡ್ ಇದು ಲೈನು ಹಿಂಗ್ ಓಡ್ ಬಂದು ಹಿಂಗ್ ಬಿಡ್ಬೇಕು ಹಿಂಗೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಗೈಸ್ ಆ ಹೆಣ್ಮಗುನೇ ಹೊಡಿತೈತೆ. ಗೈಸ್ ಸ್ಕೋರು ಇಲ್ಲಿ ನನ್ನದು 18 ಇದೆ. ಒಂದು ಅಣ್ಣ ಕೋಳಿ ಮಟ್ಟೆಲವನೇ. ಅದೇ ಹೇಳ್ತೆ ಅಲ್ವಾ, ಸೋಲೋ ಕಾಂಪಿಟೇಟರ್ ಕರ್ಕೊಂಡು ಬಂದಿದ್ದೆ. ಅದೇನೋ ಬರ್ತಾನೆ ಅಲ್ಲ ಅದು. ನೆಕ್ಸ್ಟ್ ನಾನು ಇರೋದು, ಅದಕ್ಕೆ ಭಯ. ನೋಡಿ ಇವಾಗ ಒಬ್ರು ಲೇಡಿ ಆಗ್ತವ್ರೆ. ಅವ್ದು ನೋಡಿ ಅಣ್ಣ ರಿಗ್ರೆಟ್ ಆಗ್ತಿರೋದು. ನೋಡಿ ಹಂಗೆ ಆಗ್ತಾರೋ ಏನೋ. ಒಂದೊಂದು ಟೈಮಲ್ಲಿ ಎಡವತ್ತೆ ಹೇಳಕ್ಕಾಗಲ್ಲ, ಸಹಜ. ಆದ್ರೆ ಏನು ಮಾಡೋಕ್ಕಾಗಲ್ಲ. ತಗೋ ಇಟ್ಕೋ. ಕಾಮನ್ ಚೀರು 0 ಚಿರು. शाबाश बेटा, बहुत बढ़िया. Come on, Chiru, you can. ಸಟ್ಟಕ್ಕೆ ಬಿಡ್ಬೇಡವೋ. ನೀನೇನ್ ಮಾಡ್ತಾ ಇದೀಯಾ? ಹಿಂಗ್ ಹಿಡ್ಕೊಂಡು ಈ ಕಡೆಗೆ ಬಿಡ್ತಾ ಇದೀಯಾ. ಯಾಕೋ ಸಡನ್ ಆಗಿ ಸ್ಟ್ರಕ್ ಆಗ್ಬಿಡ್ತು, ಅಂದ್ರೆ ಆಫೇ ಆಗ್ಬಿಟ್ಟೈತೆ. ಆಮೇಲೆ ಇಲ್ಲಿ ನಾನು ಒಂದು ಸ್ಟ್ರೈಕ್ ಕೊಡ್ದೆ, ಬಟ್ ಆದ್ರೂ ಅದು ಪಾಯಿಂಟ್ಸ್ ಆ್ಯಡ್ ಮಾಡಿಲ್ಲ. ಇದು ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ, ಇದು ವರ್ಕ್ ಆಗ್ತಿರೋದು. ನಾನು ಇವಾಗ ಮಾತಾಡ್ಬಿಟ್ಟು ಈ ಕಡೆಗೆ ಹೋಗ್ಬೇಕು ಹೆಂಗಾದ್ರೂ ಮಾಡಿ. ಪಾಪ ರಿಗ್ರೆಟ್ ಮಾಡ್ತಾವನೆ. ಅವನಿಗೆ ರಿಗ್ರೆಟ್ ಆಗ್ತಿದೆ ಅಂದ್ರೆ ಪಕ್ಕದಲ್ಲಿರೋ ಹುಡುಗಿ ಹೊಡಿತಾರೆ. ನನ್ನ ಕೈಲಿ ಹೊಡೆಕಾಯ್ತು. ಹೋಗ್ಬೇಡಿ ನೀರು. ನಾನಿವಾಗ ಗೈಸ್ ಇಲ್ಲೂ ನನ್ನ ಟೈಮ್ ಸರಿ ಇಲ್ಲ. ಇಲ್ಲೂ ರಾಂಗ್ ಟೈಮಲ್ಲಿ ಬಂದಿದ್ದೀವಿ. ಇದು ವರ್ಕ್ ಆಗ್ತಿಲ್ಲ. ರಾಂಗ್ ಟೈಮ್ ಮ್ಯಾನ್ ಟುಡೇ. ಇವಾಗ ಅಲ್ಲಿ ವರ್ಕ್ ಆಗ್ತಿಲ್ಲ, ಅವರಲ್ಲಿ ಹೋಗ್ಬಿಟ್ಟು ಏನೋ ಸರಿ ಮಾಡ್ತಾರೆ. ಇಲ್ಲೂ ರಾಂಗ್ ಟೈಮ್. ನಾನು ಸ್ಟ್ರೈಟು ಕೈ ನೋಡು, ಸ್ಟ್ರೈಟಾಗಿ ಹೋಗ್ಬೇಕು ಹಿಂಗೆ ಕೈ. ಎರಡು ಹೊಡೆದ ಖುಷಿ ಆಗ್ಬಿಟ್ಟವನೆ. ಹೊಡಿರಿ ಸರ್, ಈಗಿರೋದು ಸರ್ ಅದು ಹೊಡಿಯೋಕ್ಕೆ. ಫೋಕಸ್ ಮಾಡು, ಸೆಂಟ್ರ್ ಕೊಡಿ. ಫೋಕಸ್. ಅಪ್ಪ ಇದುವರೆಗೂ ಲೆಕ್ಕ ಇಲ್ಲ, ಇವಾಗಿಂದ ಲೆಕ್ಕ.
ಹೋಗಿ ಆಚೆ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಲಾಸ್ಟ್ ರೌಂಡ್ ಇವಾಗ ಎಷ್ಟು ಹೊಡಿತೀವೋ ಅಷ್ಟೇ. ಟೋಟಲ್ ಪಾಯಿಂಟ್ಸು 96, 33 ಚಿರೋದು. ಫಸ್ಟ್ ಟೈಮ್ ಬಂದಿರೋದಕ್ಕೆ ಈ ಥರ. ನೆಕ್ಸ್ಟ್ ಏನಾದ್ರು ಬಂದರೆ ನಾನು ಫಸ್ಟ್ ಟೈಮ್ ಬಂದಾಗಲೇ 100 ದಾಟಿಸಿದ್ದೆ. ಇಲ್ಲಿ ನೋಡಿ ಗೈಸ್, ಮಿನಿ ಕೂಪರು. ಫಾರಿನಲ್ಲಿ ನೋಡ್ತಿದ್ವಿ, ಇಲ್ಲಿ ನೋಡ್ತಾ ಇದ್ದೀವಿ ಮಾಲ್ ಒಳಗಡೆ. ಇದೇನು ತೆಗಿಬೋದಾ? ಲಾಕ್ ಮಾಡೋರ್ಲಿ, ಇದು ಲಾಕ್ ಹೆಂಗೆ ತೆಗಿಯೋದು ಅಂತಲೂ ಗೊತ್ತಿಲ್ವಲ್ಲ. ಇಲ್ಲಿ ನಮ್ಮ ಥರ ಇಲ್ಲಿ ಲಾಕ್ ಕೊಟ್ಟಿರಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಯಾರೋ ಪಾಪ ಗೊತ್ತಿಲ್ದಲ್ಲೇ ಇಂಡಿಕೇಟ್ರ್ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರು ಪಾಪ. XUV 700 ನಮ್ಮ ಕಾರ್ನ ನೋಡ್ತಿದ್ರೆ ಬೇಜಾರಾಗುತ್ತೆ. ಈ ಥರ ಎಲ್ಲ ಹಿಡ್ಕೊಂಬಾರ್ದು ನನಗೆ. ಯಾರಿಗೂ ಅದು ಯಾರು ಮಾಡ್ಬಿಟ್ಟು ಹೋದ್ರು ಮಾರೆ. ಗೈಸ್, ಅಲ್ಲಿಂದ ಹೊರಟು ಇವಾಗ ಇವತ್ತಿನ ಬ್ಲಾಗ್ಗೆ ಐಟಮ್ ಅಂದರೆ ಐಸ್ ಕ್ರೀಮ್ ಹುಡುಕ್ತಾ ಇದ್ದೆ ನಾನು. ಸೊ 5 ರೂಪಾಯಿ ಕಪ್ ಐಸ್ ಹುಡುಕ್ತಾ ಇದ್ದೀನಿ. 5 ರೂಪಾಯಿ ಕಪ್ ಐಸ್ ಎಲ್ಲೂ ಸಿಗ್ತಿಲ್ಲ. ಅವ್ರು 10 ರೂಪಾಯಿ ಎಲ್ಲ ಸಿಗುತ್ತೆ, ಅದು ಸಿಗ್ತಿಲ್ಲ. ಕಪ್ ಐಸ್ನ ಮಾರೋದೇ ಬಿಟ್ಬಿಟ್ಟವ್ರ, ಅದು ಸೇಲ್ ಮಾಡೋದೇ ಬಿಟ್ಬಿಟ್ಟವ್ರ ಅಂತ ಅನ್ಸ್ಬಿಟ್ಟೈತೆ. ಬೇಕ್ರಿಗೆ ಬಂದ್ವಿ, ಕಪ್ ಐಸೇ ಸಿಗ್ತಾಯಿಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಅದು 20 ರೂಪೀಸ್ ಕಪ್ ಐಸ್ ಐತೆ, 10 ರೂಪೀಸ್ ಬೇಕು. 20 ಆದರೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ನನ್ನ ಕಣ್ಮುಂದೆ ಇದೈತೆ. ಇದನ್ನು ಯಾವಾಗಲೂ ಕುಡಿತಿರ್ತೀನಿ, ಅದು ಚಿಯಾ ಸೀಡ್ಸ್ತು ಹಾಕ್ಕೊಂಡು. ಇವಾಗ ಬೇಡ, ಕುಡಿಯೋದು ಬೇಡ ಅಂತ ನಾನೇ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ. ಕುಡಿತಾ ಇದ್ದೀನಿ ನಾನು, ನಿಜ ಹೇಳಬೇಕು, ಕುಡಿತಾ ಇದ್ದೀನಿ ನಾನು. ಇದೇ ಕಪ್ ನೈಸ ಹುಡುಕ್ತಿದ್ದು. ಇನ್ನೊಂದು ಬೇಕ್ರಿಗೆ ಬಂದಿದ್ದು ಮನೆ ಹತ್ರನೇ ಐತೆ. ಊರೆಲ್ಲ ಹುಡ್ಕೊ ಬಂದ್ವಿ, ಇಲ್ಲೇ ಐತೆ ಗೈಸ್. ಕಪ್ ಐಸ್ ಸಿಕ್ಕಿರೋ ಖುಷಿ ಆಗ್ಬಿಟ್ಟಿದ್ದೀನಿ ನಾನು. ಅಲ್ಲೆಲ್ಲ ಹುಡುಕ್ವಿ ಸಿಗಲೇ ಇಲ್ಲ. ಫೈನಲಿ ಇಲ್ಲೆಲ್ಲೋ ನಮ್ಮ ಮನೆ ಹತ್ರನೇ ಸಿಕ್ಬಿಟ್ಟೈತೆ ನೋಡಿ. 3 ಬಾಕ್ಸ್ ತೊಗೊಂಡಿದ್ದೀನಿ. 3 ಬಾಕ್ಸು ಇನ್ನು ಮಿಕ್ಕಿರೋದಿಲ್ಲ ಎಷ್ಟು ಐತೆ, ಇದನ್ನು ತೊಗೋತಾ ಇದ್ದೀನಿ. 4 ಬಾಕ್ಸ್ ತೊಗೊಂಡಿದ್ದೀನಿ, ಅದೊಂದು ಅವನಿಗೆ ಅಷ್ಟೇ. ಗೈಸ್ ಅಲ್ಲೆಲ್ಲ ಹುಡ್ಕೊಂಡು ಬಂದೆ, ಆದರೆ ಫೈನಲಿ ನಮ್ಮ ಮನೆ ಹತ್ರನೇ ಇನ್ನೂ ಒಂದು 2 ಬಾಕ್ಸ್ ಸಿಕ್ತು ಫೈನಲಿ. ಅಬ್ಬಾ, ಖುಷಿ ಆಗ್ಬಿಟ್ಟೆ. ಇವಾಗ ನಾನು ಟೋಟಲ್ 6 ಬಾಕ್ಸ್ ತೊಗೊಂಡಿದ್ದೀನಿ. A few moments later. ಡ್ಯಾಡಿ ಮೈ ಲವ್ಲಿ ಡ್ಯಾಡಿ. ಯಾಕೆ ಡ್ಯಾಡಿ? ಯಾಕೆ ಡಿಸ್ಕೌಂಟು ಎಷ್ಟು? 100? ಹಾಂ 100? ಇಲ್ಲ, 50 ಅಷ್ಟೇ ಇರೋದು. 50 ಅಷ್ಟೇ ಇರೋದು. ಸಾಕು 50. ಏನು ಮಾಡಿ? ಹಾಂ ಅಷ್ಟೇ ಸಾಕು. 50 ಏನ್ರಿ? ಏ ಇಲ್ಲ ಲೆಕ್ಕ ಇರೋದು. ಓ, ಇದು ಈ ಕಡೆ ಕಪ್ಪೈಸ. ಓಕೆ. ನಿಮ್ಮ ಕಾಲದಂತೆ ಇದೇನಿದು, ಸೋಫಾ ಖಾಲಿ ಆಗ್ಬಿಟ್ಟವೆ. ಮೈ ಗಾಡ್ ಗೈಸ್, ಇವಾಗ ಐಸ್ ಕ್ರೀಮ್ದು ಒಂದು ವ್ಲಾಗ್ ಮಾಡಬೇಕು. ಅದಕ್ಕೆ ಇವಾಗ ಯೋಚನೆ ಮಾಡಬೇಕು. ಒಂದು ಸ್ವಲ್ಪ ತರಿಸ್ಬಿಟ್ಟಿದ್ದೀನಿ, ಯೋಚನೆ ಮಾಡಬೇಕು ಇವಾಗ ಏನು ಅಂತ. ಬಿಕಾಸ್ ಇದನ್ನ ಅನ್ಕೊಂಡೆ ಓಕೆ ಹಿಂಗೆ ಮಾಡ್ಬೋದಲ್ಲ ಅಂತ. ಬಟ್ ಸ್ವಲ್ಪ ಟ್ವಿಸ್ಟ್ ಬಿಡಬೇಕಲ್ಲ, ಅದನ್ನ ಯೋಚನೆ ಮಾಡಬೇಕು. ಗೈಸ್ ಇಲ್ಲಿ ನೋಡಿ ಗೈಸ್, ಫ್ರಿಜ್ ಒಳಗಡೆ ಈ ಥರ ಐಸ್ ಕ್ರೀಮ್ ಇಡಬೇಕು ಅನ್ನೋ ಒಂದು ಡ್ರೀಮ್ ಕೂಡ ಇರುತ್ತೆ. ಏನಂತೀರಾ? ಆ ಥರ ಐಸ್ ಕ್ರೀಮ್ ಇಡಬೇಕು ಅನ್ನೋ ಡ್ರೀಮ್ ಇರುತ್ತೆ. ಗೈಸ್ ಇಲ್ಲಿ ನೋಡಿ ಗೈಸ್, ಬಾಕ್ಸ್ಗಳು, ಐಸ್ ಕ್ರೀಮ್ ಬಾಕ್ಸ್. ಗೈಸ್ Q&A ಬ್ಲಾಗ್ ಅಲ್ಲಿ ಕ್ವಶನ್ ಇವ್ರಿಬ್ರು ಕೇಳಿದ್ನ. ಇವಾಗೇನೋ ಇವ್ರು ಕೇಳ್ಬೇಕಂತೆ ಕ್ವಶನ್. ಏನ್ರಿ? ನಿನಗೆ ನನಗೆ ಹೇಳ್ರಿ. ಇವಾಗ ನೀನೊಂದು ಹುಡುಗಿನ ಲವ್ ಮಾಡ್ತಿದ್ದೆ ಅನ್ಕೋ, ನೀನ್ ಒಪ್ಪಿಗೆ ಇರುತ್ತೆ, ಯಾರು ಒಪ್ಪಿಗೆ ಇರಲ್ಲ. ಅವಾಗ ಏನ್ ಮಾಡ್ತೀಯ? ನೋಡಿ, ಟಾಟಾ. ಇಷ್ಟನಾ? ನೀನು ಒಪ್ತೀಯಲ್ಲ, ನೀ ಯಾಕೆ ಒಪ್ಪಲ್ಲ? ಏಯ್ ನಂಗೆ ಇಷ್ಟ ಆದ್ರೆ ಹೋಗಲ್ಲ ಹೋಗ. ಸುದೀಪ್ ಅಣ್ಣ ಹುಡುಗಿ ಒಪ್ಕೊಂಡ್ರ ಅವಳೇ. ಗೈಸ್ ಇಲ್ಲಿ ನೋಡಿ, ಫುಲ್ಲು ಪ್ರಿಪ್ರೇಷನ್ ಗೋಯಿಂಗ್ ಆನ್ ಐಸ್ ಕ್ರೀಮ್ ಬ್ಲಾಗ್ಗೆ. ಈ ಐಸ್ ಕ್ರೀಮಿಗೆ ಕೋಲ್ಗೇಟ್ ಪೇಸ್ಟು, ಅಲ್ಲಿ ನೋಡಿ ನಿಂಬೆಹಣ್ಣು, ಮತ್ತು ಇಲ್ಲಿ ನೋಡಿ ಉಪ್ಪು ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಒಂದು 100 ಐಸ್ ಕ್ರೀಮಲ್ಲಿ 30 ಐಸ್ ಕ್ರೀಮಲ್ಲಿ ಈ ಥರ ಮಿಕ್ಸಪ್ ಆಗಿರುತ್ತೆ. ಕಣ್ಮುಂದೆನೇ ಗೊತ್ತು ಇದನ್ನೆಲ್ಲ ಮಾಡ್ತವ್ರೆ. ಬಟ್ ಆದರೆ ಯಾರಿಗೆ ಏನು ಸಿಗುತ್ತೋ ಎಕ್ಸ್ಪೆಕ್ಟ್ ಮಾಡೋಕೆ ಗೊತ್ತೇ ಆಗಲ್ಲ, ಯಾಕಂದರೆ ಮಿಕ್ಸಪ್ ಮಾಡಿರ್ತೀವಲ್ಲ. ಅದಕ್ಕೆ ನಾನು ಯಾಕೆ ಮತ್ತಿದ್ದೆ, ನೀವು ಅವ್ರಿಗೆ ತಿನ್ನಿಸ್ತಾರದು ನಾನಲ್ಲ. ನೋಡಿ ಗೈಸ್, ಫುಲ್ ಪ್ರಿಪ್ರೇಷನ್ ಬಿಹೈಂಡ್ ದ ಸೀನ್. ಒಂದು ಬ್ಲಾಗ್ಗೆ ಎಫರ್ಟ್ ಇಷ್ಟು ಇರುತ್ತೆ, ಇಷ್ಟು ಮಾಡ್ತಾ ಇರಬೇಕು. ಗೈಸ್ ಇಲ್ಲಿ ನೋಡಿ, ಒಂದು ಫ್ಲ್ಯಾಶ್ ಲೈಟ್ದು ಸಾಂಗ್ ಶೂಟ್ ಮಾಡ್ತಿದ್ದೆ. ಹೆಂಗೆ ಕುತ್ಕೊಂಡವ್ರು ನೋಡಿ ಸಖತ್ತಾಗೆ. ಅಮ್ಮ ಇಲ್ಲಿ ನೋಡಿ, ಅಮ್ಮ ತಾಯಿ
ಅಮ್ಮ ತಾಯಿ ಎಷ್ಟು ದಿನ ಆಯ್ತು ಊಟ ಮಾಡಿ ಕೊಡೋಣ ಒಂಚೂರು ಅಂತ ಕಾಯ್ಕೊಂಡು ಕೂತು ಗೈಸ್ ಈ ಫ್ಲ್ಯಾಶ್ ಲೈಟು ಈ ಮುಗಿಸೋದಿಕ್ಕೆ ಟೈಮು 11 ಗಂಟೆ 9:30 ಬಂದಿದ್ದು 11 ಗಂಟೆ ಮುಗ್ದೈತಿ ಫ್ಲ್ಯಾಶ್ ಲೈಟ್. ಶೂಟ್ ಮಾಡೋದೇನೋ ನೀನು ಅದು ಸಕ್ಕತ್ತಾಗಿತ್ತು ಅದಕ್ಕೋಸ್ಕರ. ಯು ಡೋಂಟ್ ನೋ ಗೈಸ್ ಇನ್ನೂ ಊಟ ಮಾಡಿಲ್ಲ. ಇವಾಗ 11 ಗಂಟೆಗೆ ಊಟ ಮಾಡಬೇಕು. ನಾನು ನೋಡ್ತಾನೆ ಇದ್ದೀನಿ 3 ಅಡಿಗೆ ಆಗ್ತೈತ ಅಂತ. ಬಟ್ ಇಲ್ಲ, ಏನಂದರೆ ಇನ್ನೂ ಅದಕ್ಕೆ ಬೇಕಾಗಿರೋದೆಷ್ಟು ಅಂದರೆ 100 ಜನ ಅಂದರೆ 80 ಜನ ಬೇಕು. ವೇಟಿಂಗ್. ಅದೇ ಇವತ್ತು ಮಧ್ಯರಾತ್ರಿ ಒಂದು ಸಾಂಗ್ ಮಾಡ್ತಾರಣ ಅವಾಗ ಆಗ್ಬಿಡುತ್ತೆ. ನೋಡ್ಕೊಂಡು ಅದು ಅಲ್ಲೇ ಇಂಥ ಪೋಲಿ ಬುದ್ಧಿ ಕಲಿತಾನ ನೋಡೋಣ ಗೈಸ್. ವೈಟಿಂಗ್ ಫಾರ್ ಮೈತ್ರಿ ಆನ್ ರೆಡ್ ಕೆ. ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ಗೈಸ್ ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್. ಟೈಮ್ 12 ಗಂಟೆ. ಫ್ಲ್ಯಾಶ್ ಲೈಟದು ಮುಗಿಸೋಷ್ಟು 11:30 ಆಗಿತ್ತು. ಕ್ರೇಜಿ ಆಗಿತ್ತು. ನಾಳೆ ಬರುತ್ತದು ಕ್ರೇಜಿ ಆಗಿದೆ. ಅಲ್ಲೇ ಅಪ್ಲೋಡ್ ಆಗಿರುತ್ತೆ ಇನ್ಸ್ಟಾಗ್ರಾಮಲ್ಲಿ, ಚೆಕ್ ಮಾಡಿ. ಸಿಗುವ. ಟೇಕ್ ಕೇರ್, ಬಾಯ್.